ಮರುವಂತೆ ಬೀಚ್ ಸನ್ಸೆಟ್ ಆಯಿತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹಬ್ಬ ಕೇಳ್ತಿರಲ್ಲ ಗುರು. ಉಡುಪಿ ಕುಂದಾಪುರದು ಕೋಸ್ಟಲ್ ಏರಿಯಾಕ್ಕೆ ಬಂದ್ವಿ. ಪಕ್ಕದಲ್ಲಿ ಸಮುದ್ರ, ಪಕ್ಕದಲ್ಲಿ ರೋಡ್. ವಾವ್, ಏನು ಲೊಕೇಶನ್ ರೀ, ಹಬ್ಬ 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 ಹಬ್ಬ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾವು ಅಲ್ಲಿ ಜೈನ ಬಸದಿ, ವರಂಗಲ್ದು ಜೈನ ಬಸದಿ ನೋಡಿದ್ವಿ. ಅಲ್ಲಿಂದ ಒಂದು ಸುಮಾರು 50-60 ಕಿಲೋಮೀಟ್ರ್ ಆಗ್ತದೆ. ಯಾವ ಜಾಗ ಅಂದರೆ ಕುಂದಾಪುರದಲ್ಲಿ ಪ್ರಸನ್ನ ಆಂಜನೇಯ ಟೆಂಪಲ್ ಹೇಳಿದೆ. ಸೊ ನೀವು ಮೊದಲ ವ್ಯೂ ನೋಡಿಬಿಟ್ಟೆ ನನಗೆ ಏನೋ ಒಂಥರ ಫುಲ್ ಶಾಕ್ ಆಗುತ್ತೆ. ನಿಮಗೂ ತೋರಿಸ್ತೀನಿ ನೋಡಿ. ಜೈ ಶ್ರೀರಾಮ್. ಹೇಗಿದೆ ಅಲ್ಲ ವ್ಯೂ ಮಾತ್ರ. ಈ ಥರದ್ದು ಭಾರತದಲ್ಲಿ ಬೇರೆ ಕಡೆಯೂ ಇದೆ, ಆದರೆ ಇಷ್ಟು 80 ಫೀಟ್ ಎತ್ತರದಲ್ಲಿರೋದು ಬೇರೆ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಕೂಡ ಒನ್ ಆಫ್ ದ ಟಾಲೆಸ್ಟ್ ಇದರಲ್ಲಿ. ಇದು ಕೂಡ ಕುಂದಾಪುರದಲ್ಲಿರುವ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ. ಕೆಳಗಡೆ ದೇವಾಲಯ ಇದೆ, ಮೇಲ್ಗಡೆ ಆಂಜನೇಯ ಒಂದು ಸ್ಟ್ಯಾಚ್ಯೂ ಇದೆ. ಎಷ್ಟು ಹೈಟ್ ಇದೆ ಅಂದರೆ, ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನೋಡೋಕ್ಕೆ ಫುಲ್ ಪಾಸಿಟಿವ್ ವೈಬ್ ಹಂಗೆ ಬರ್ತಾಯಿದೆ. ಅಷ್ಟು ಪವರ್ಫುಲ್ ಆಗಿದೆ. ಈ ಥರ ಒಂದು ಮೂರ್ತಿ ಇಷ್ಟು ದೊಡ್ಡ ಪರಿಸರ ಮಧ್ಯೆ ಇದೆ ಅಂದರೆ ಅದಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿಲ್ಲ. ವೀರೇಂದ್ರ ಹೆಗ್ಡೆ ಅವರು ಬಂದು ಉದ್ಘಾಟನೆ ಮಾಡಿದಂತೇಳಿತ್ತು. ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ರೀ. ಅಟ್ಲೀಸ್ಟ್ ಇಂಥ ಜಾಗಗಳನ್ನ ನೋಡಿ ನನಗೆ ಫುಲ್ ಖುಷಿ ಆಗ್ತದೆ. ಅಲ್ಲಿಂದ ಟ್ರಾವೆಲ್ ಮಾಡಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಯ್ತು ಅನಿಸುತ್ತೆ ಬ್ರೋ. ಅಷ್ಟು ಇವಾಗ ಸನ್ಸೆಟ್ ಆಗ್ತಾಯಿದೆ. ಸನ್ಸೆಟ್ ಟೈಮಲ್ಲಿ ಈ ಲೊಕೇಶನ್ ಬಂದಿರೋದು ಸಾಕಾಗಿದೆ. ಅಲ್ಲಿ ಹತ್ತತ್ರ ಬರುವಾಗ ಮೇಲ್ಗಡೆಯಿಂದ ತಲೆ ಕಾಣ್ತಾ ಇರುತ್ತೆ. ನಿಮಗೆ ನೋಡಿದಾಗ ಏನೋ ಆಕಾಶನ ಹಂಗೆ ಕಾಣ್ತಾ ಇದೆ ದೇವ್ರದ್ದು, ಹಂಗೆ ಅನಿಸ್ಬಿಡುತ್ತೆ. ನಮ್ಮ ಪ್ರಯಾಣ ಎಲ್ಲ ಸೇಫಾಗಿರಲಿ. ಇದೇ ಥರ ಇನ್ನೂ ಹೆಚ್ಚು ಜಾಗಗಳಿಗೆ ಹೋಗೋಕ್ಕೆ ಆಶೀರ್ವಾದ ಮಾಡಕ್ಕೆ ಸಕಲಾಗಿದೆ ಗುರು. ಇಂಥ ಒಂದು ಹಿಡನ್ ಪ್ಲೇಸ್ ಇದು ತುಂಬ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಸರೌಂಡಿಂಗಲ್ಲಿ ಗೊತ್ತಿದೆ ಅಷ್ಟೇ ಬಿಟ್ಟರೆ ತುಂಬ ಜನರಿಗೆ ಗೊತ್ತಿಲ್ಲ ಇದು. ಇಂಥ ಒಂದು ದೊಡ್ಡ ಆಂಜನೇಯನ ಮೂರ್ತಿ, 80 ಫೀಟ್ ಎತ್ತರದ ಮೂರ್ತಿ ಈ ಥರ ಒಂದು ಜಾಗದಲ್ಲಿದೆ ಅಂಥೇಳಿ. ಅಲ್ಲಿ ಟೆಂಪಲ್ ಒಳಗಡೆ ಹೋಗಬಹುದು. ಅಲ್ಲಿ ಹೋಗಿ ಒಂದು ರೌಂಡ್ ಹಾಕ್ಬೋದು, ಪ್ರದಕ್ಷಿಣೆ ಹಾಕ್ಬೋದು. ಮತ್ತು ಪ್ರತಿಯೊಂದು ಕೂಡ ಡೀಟೇಲಿಂಗ್ ಅಷ್ಟೇ. ಏನು ಆ ಒಂದು ಸರ ಆಗಿರ್ಬೋದು, ಗದೆ ಆಗಿರ್ಬೋದು, ಮತ್ತು ಆ ಕೈಯಲ್ಲಿ ತೋಳಲ್ಲಿ ಹಾಕಿದ್ದಾರಲ್ಲ ಆ ಒಂದು ಬಂಗಾರದ್ದು ಕಲ್ಲಲ್ಲಿ ಮಾಡಿರೋದು ಎಲ್ಲ ಡೀಟೇಲಿಂಗ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಹಂಗೆ ಇಲ್ಲಿಗೆ ಕಾಣುತ್ತೆ ಡೀಟೇಲಿಂಗ್ ಎಲ್ಲ. ಬ್ರೋ ಬನ್ನಿ ಬ್ರೋ, ನೀವು ಡೆಲ್ಲಿಗೆಲ್ಲ ಹೋಗಿದ್ರಲ್ಲ, ಆ ಇದರಲ್ಲಿ ನೀವೆಲ್ಲ ನೋಡಿದ್ರೆ ಈ ಥರದ್ದು ಇಷ್ಟು ಹೈಟ್ ಮೂರ್ತಿಗಳೆಲ್ಲ ಅಲ್ಲಿ ಆನ್ ದ ವೇ ಏನಾದರೂ ನೋಡಿ? ಇದೇ ಫಸ್ಟ್ ಟೈಮ್ ನೋಡ್ತಿರೋದಾ? ಹೌದಾ? ಅಷ್ಟು ಅದೊಂಥರ ಹೆಂಗೆ ಅಂದರೆ ದೇವರೇ ಬಂದು ಹಿಂಗೆ ಆಶೀರ್ವಾದ ಮಾಡ್ತಿರ್ತಾರೆ ಇದೆ ಅನಿಸ್ತಿದೆ. ಹೌದೌದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸ್ವಲ್ಪ ಇಷ್ಟೊಂದು ಶೇರ್ ಮಾಡಿರಿ. ಸೊ ಇಂಥ ಜಾಗನ ತೋರ್ಸೋಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಬರ್ತದೆ. ट्यूसडे और सैटरडे को तो आते ही। हाँ कोई नहीं है ना, बहुत सुबह रहते हैं। हाँ ठीक है। सैटरडे को तो ज़्यादा रस रहता है। बहुत अच्छा है, देखने के लिए ज़्यादा पावरफुल है। नहीं है शक्ति है। ನಮಸ್ತೆ ಕರ್ನಾಟಕ, ನಾನೇ ಗೌತಮ್ ಗೌಡ. ಇವಾಗ ನಾವು ಹೋಗ್ತಾ ಇರೋದು ಬಂದು ಮರುವಂತೆ ಬೀಚ್ಗೆ. ಉಡುಪಿ ಮತ್ತು ಕುಂದಾಪುರ ಎರಡು ಕಡೆ ಬರ್ತೇವೆ. ತ್ರಾಸಿ ಅಂತ ಒಂದು ಗ್ರಾಮದಲ್ಲಿ ಹೋಗ್ತಾ ಇದ್ದೀವಿ, ಅಂದರೆ ತ್ರಾಸಿ ಒಂದು ನಗರದಲ್ಲಿ ಹೋಗ್ತಾ ಇದ್ದೀವಿ. ಉಡುಪಿ ಕುಂದಾಪುರದು ಕೋಸ್ಟಲ್ ಏರಿಯಾಕ್ಕೆ ಬಂದ್ವಿ. ಪಕ್ಕದಲ್ಲಿ ಸಮುದ್ರ, ಪಕ್ಕದಲ್ಲಿ ರೋಡ್. ವಾವ್, ಏನು ಲೊಕೇಶನ್ ರೀ, ಹಬ್ಬ 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 ಹಬ್ಬ. ಕುಂದಾಪುರದು ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಬೀಚ್ ಇದೆ. ನಂದು ಸ್ಟಾರ್ಟ್ ಆಗಿರಲಿಲ್ಲ, ನೀವು ಸೀದಾ ಹೋದ್ರಿ. ಆ ಕಡೆ ಏನಂದರೆ ಪೂರ್ತಿ ಸಿಹಿ ನೀರು, ಈ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡ್. ಈ ರೋಡ್ ಹೆಂಗೆ ಹೋಗುತ್ತೆ ಅಂದರೆ ಇಲ್ಲಿ ಇದೇ ರೋಡಲ್ಲಿ ನಾವು ಈಗ ನೆಕ್ಸ್ಟ್ ಹೋದರೆ ಮುರುಡೇಶ್ವರ, ಗೋಕರ್ಣ ಎಲ್ಲ ಇದೇ ರೋಡಲ್ಲಿ ಹೋಗ್ತೀವಿ. ಕುಂದಾಪುರ ಮಾತ್ರ ಬಹಳ ಚೆನ್ನಾಗಿದೆ. ನಾನು ಮಂಗಳೂರೇ ತುಂಬ ಚೆನ್ನಾಗಿದೆ ಅಂದ್ಕೊಂಡೆ. ಮಂಗಳೂರು, ಉಡುಪಿ, ಕುಂದಾಪುರ ಎಲ್ಲ ಹೋಗ್ತಾ ಅವ್ರದ್ದು ಕಡಲ ತೀರಗಳಲ್ಲಿ ಯಾವುದೆಲ್ಲ ನಗರಗಳಿದೆ ಅವ್ರದ್ದು ವಿಶೇಷ ಇದೆ ಮಾತ್ರ. ಅಂದರೆ ಅವ್ರದ್ದು ಒಂದು ಸಂಸ್ಕೃತಿ ಆಗಿರ್ಬೋದು, ಅವ್ರದ್ದು ಸಂಸ್ಕೃತಿನೂ ಟ್ರೆಡಿಷ್ನಲಿ ಕೂಡ ತುಂಬಾ ಹೈ ಇದ್ದಾರೆ, ಆಧುನಿಕತೆಯಲ್ಲೂ ಕೂಡ ತುಂಬಾ ಹೈ ಇದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆ ನೇಚರಲ್ಲಿ ಕೂಡ ಇಲ್ಲಿರುವಂಥ ಟೆಂಪಲ್ಗಳು ಮತ್ತು ಬೀಚ್ ಸೈಡ್ ವ್ಯೂ ಏನಿದೆ
ನಾವೆಲ್ಲ ಮಾಲ್ಡೀವ್ಸ್ಗೆ ಹೋಗಬೇಕು ಅಂತೇನಿಲ್ಲ, ಇಂಥ ಒಂದು ಬ್ಯೂಟಿಫುಲ್ ಮರುವಂತೆ ಬೀಚ್ ನೋಡಿದ್ರೆ ಯಾವ ಫಾರಿನ್ ಬೇಕು ಅಂತಲೇ ಇಲ್ಲ. ಏನಂತೀರಾ? ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮರುವಂತೆ. ಇವತ್ತು ಮರುವಂತೆ ನೆನ್ನೆ ಸನ್ಸೆಟ್ ಪಾಯಿಂಟನ್ನು ಮಲ್ಪೆ ಬೀಚಲ್ಲಿ ನೋಡಿದ್ವಿ, ಅದು ಸಖತ್ತಾಗಿತ್ತು. ಇವತ್ತು ಈ ಕಡೆ ಕುಂದಾಪುರ ರೋಡ್ ಪಕ್ಕದಲ್ಲಿರೋ ಮರುವಂತೆ ಬೀಚಿಗೆ ಬಂದಿದ್ದೀವಿ, ಅದಂತೂ ಸಖತ್ತಾಗಿದೆ ಗುರು. ನೋಡಿಲಿ, ವಾವ್, ಎಂಥ ಅದ್ಭುತ ಜಾಗಗಳು ನಮ್ಮ ಕುಂದಾಪುರದಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ. ಅಂದರೆ ಯಾವುದೋ ಮಾಲ್ಡೀವ್ಸ್ ಅಂತೆ ಅದಂತೆ ನಮ್ಮೂರೆಲ್ಲ ಎಲ್ಲ ಇದೆ. ನಮ್ಮ ಕರ್ನಾಟಕದ ಕೋಸ್ಟಲ್ ಏರಿಯಾನೇ ನಿಮಗೆ ಎಂತೆಂಥ ಯುನೀಕ್ ಫಾಲ್ಸ್ಗಳು, ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತೆ, ಆ ಬೀಚ್ ಅಂತೆ, ಈ ಥರ ಸನ್ಸೆಟ್ ಪಾಯಿಂಟ್ಗಳು, ಈ ಥರ ವ್ಯೂಸ್ಗಳೆಲ್ಲ ನಮಗೆ ಕರ್ನಾಟಕದಲ್ಲಿರೋದು ನಮಗೆ ತುಂಬಾ ಖುಷಿ ಇದೆ. ಈ ಥರ ನೋಡಿ ಗುರು, ಇಲ್ಲೆಲ್ಲ ಸ್ವಲ್ಪ ಡೇಂಜರ್ ಆಯಿತಾ, ಕಾಲ್ಗಿಲ್ ಹಾಕಿದರೆ ಹೋಗದೆ ಒಳಗಡೆ, ಅಂದರೆ ಕಾಲು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಆಯಿತು. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಬರಬೇಕು. ಇಲ್ಲಿ ಕಾಲು ಹಾಕಿದರೆ ಉಳ್ಕೋದೆ ಪಕ್ಕ, ಗುಣಗೇವ್ಗಿಂತ ಜಾಸ್ತಿ ಇದೆ ಇದು. ಸಿಕ್ಬಿಡ್ತೀವಿ ನಾವು. ಹೌದು, ಕಾಲ್ಗಿಲ್ ಕಟ್ಟಾಗ್ಬಿಡ್ತಾರೆ. ನಿಜ ನಿಜ ನಿಜ. ಒಂದು ನಿಮಿಷ ಹಾಂ, ಏನು ಸ್ಟಿಕ್ಕು ಸ್ಟಿಕ್ ಎಲ್ಲಿದೆ? ಓಕೆ ತಗೊಳ್ಳಿ. ಮರುವಂತೆ ಬೀಚ್ ಸನ್ಸೆಟ್ ಆಯಿತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹಬ್ಬ ಕೇಳ್ತೀರಲ್ಲ ಗುರು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಇದು ರಾಕ್ಸ್ದು ಫಾರ್ಮೇಷನ್ ನೋಡಿ, ಅಂದರೆ ಇದು ಇದೇ ಥರ ಏನು ಮೌಲ್ಡಲ್ಲಿ ಇಟ್ಬಿಟ್ಟು ಈ ಥರ ನೀರು ಈ ಕಡೆ ಬರೋದಂಗೆ, ಅಂದರೆ ದಂಡೆ ಏನು ಸಮೇತ ಆಗೋದಂಗೆ ಮಾಡಿರೋದು ಅನಿಸುತ್ತೆ. ಬರುವಂತೆ ಬೀಚಿಂದ ನಿಮ್ಮ ಗೌತಮ್ ಗೌಡ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸ್ವಲ್ಪ ಇಷ್ಟ ಆದರೆ ಶೇರ್ ಮಾಡಿರಿ. ಈ ಥರ ನಾನು ಯಾವುದಾದ್ರು ಜಾಗಕ್ಕೆ ಹೋದಾಗ ನನ್ನ ಅನುಭವವನ್ನು ಹೇಳ್ತೀನಿ. ಆ ಜಾಗದ ವಿಷಯ ಗೂಗಲಲ್ಲಿ ಇರೋದು ಮಾತ್ರ ಹೇಳಲ್ಲ, ನನ್ನೇನೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಜೆನ್ಯೂ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೀನಿ. ಸೊ ಚೆನ್ನಾಗಿತ್ತು, ಸಿಗೋಣ, ಬಾಯ್ ಬಾಯ್.